20 ಅಡಿ ಆಳಕ್ಕೆ ತೆಗೆಯಬೇಕು ಅಂತ ಅನಾಮಿಕ ಕೇಳ್ತಾ ಇದ್ದಾನೆ. ಪ್ರವಾಹ ಬಂದಾಗ ರಸ್ತೆಗಾಗಿ 100 ಲೋಡ್ ಮಣ್ಣನ್ನ ಹಾಕಿದರೆ 20 ಅಡಿ ಆಳಕ್ಕೆ ತೆಗಿರಿ ಅಂತ ದೂರದಾರ ಕೋರ್ತಾ ಇದ್ದಾನೆ ಎಸ್ಐಟಿ ಟೀಮ್ನ. ಸದ್ಯ 13ಕ್ಕೂ ಹೆಚ್ಚು ಅಡಿ ಆಳಕ್ಕೆ ಎಸ್ಐಟಿ ಟೀಮ್ ಕೊರೆದಿದೆ. ಆತನ ಹೇಳಿಕೆಯ ಪ್ರಕಾರವಾಗಿ ಇನ್ನೂ 7 ಅಡಿ ಕೊರಿಬೇಕಾಗತ್ತೆ. ಹಾಗೆ ನೋಡಕ್ ಹೋದ್ರೆ ಅದು ಸಾಧ್ಯ ಇದೆಯಾ? ಯಾಕಂದ್ರೆ ಅಲ್ಲಿ ನೀರು ತುಂಬಿಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅದು ಮುಂದುವರೆದಂತೆ ಇನ್ನಷ್ಟು ಆಳಕ್ಕೆ ಹೋದಂಗೆಲ್ಲ ನೀರಿನ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ. ಆಗ ಹೇಗಾಗುತ್ತೆ ಈ ಸವಾಲು ಅನ್ನುವಂಥದ್ದನ್ನ ನೋಡಬೇಕು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಈಗ ಅನಾಮಿಕ ಹೇಳ್ತಿರೋ ಪ್ರಕಾರವಾಗಿ 20 ಅಡಿ ಆಳಕ್ಕೆ ತೆಗಿಬೇಕಂತ. ಅಂದ್ರೆ 100 ಲೋಡ್ ಮಣ್ಣೇನು ಒಂದೇ ಕಡೆಗೆ ಹಾಕಿದ್ರ? ಅಲ್ಲಿ ಎಲ್ಲಾ ಕಡೆಗೂ ಅದು ಸ್ಪ್ರೆಡ್ ಆಗಿರುತ್ತಲ್ವಾ? ಬಟ್ ಯಾಕೆ ಹಾಗೆ ಕೇಳ್ತಾ ಇದ್ದಾರೆ? ಹಾಗಿದ್ರೆ 20 ಅಡಿ ಕೊರೆಯುವಂತಹ ಸಾಧ್ಯತೆಗಳಿದೆಯಾ? ಖಂಡಿತ ಆತ ಹೇಳಿರುವ ಪ್ರಕಾರ 20 ಅಡಿ ಆಳಕ್ಕೆ ಹೋಗಬೇಕು ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಈಗಾಗಲೇ ಒಂದು ಸುಮಾರು 13 ಅಡಿಯಷ್ಟು ಆಳಕ್ಕೆ ಹೋಗಲಾಗಿದೆ. ಆತ ಹೇಳಿರುವ ಪ್ರಕಾರ ಈ ಸ್ಥಳದಲ್ಲಿ ನಾನೇನು ಹೂತಾಕಿರುವಂಥ ಸ್ಥಳ ಇದೆ, ಆ 13ನೇ ಪಾಯಿಂಟ್, ಆ ಸ್ಥಳದಲ್ಲೇ ಹೆಚ್ಚಿನ ಮಣ್ಣನ್ನು ತಂದು ಹಾಕಿದ್ದಾರೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಕಳೆದ ನೆರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಗುಂಡಿ ಇತ್ತು, ಆ ಗುಂಡಿ ಮತ್ತಷ್ಟು ಗುಂಡಿ ಆಗಿತ್ತು ನೆರೆಯ ಸಂದರ್ಭದಲ್ಲಿ. ಹಾಗಾಗಿ ಅದಕ್ಕೆ ಹತ್ತಿರದಲ್ಲಿ ಒಂದು ಕಾಮಗಾರಿ ಆಗ್ತಾ ಇದ್ದಂಥವರು ಬಂದು ಮಣ್ಣನ್ನು ಹಾಕಿದ್ದಾರೆ. ಸಂಪೂರ್ಣವಾಗಿ ಅದನ್ನು ನೆಲದವರೆಗೂ ಮಣ್ಣನ್ನು ಹಾಕಲಾಗಿದೆ ಅನ್ನುವಂಥ ಇದನ್ನು ಗ್ರಾಮ ಪಂಚಾಯತ್ನವರು ಒಪ್ಕೊಂಡಿದ್ದಾರೆ. ಅಂದರೆ ಆ ಸಮಯದಲ್ಲಿ ಅಲ್ಲಿ ಸಾಕಷ್ಟು ಗುಂಡಿ ಇರುವಂಥ ಕಾರಣಕ್ಕಾಗಿ ರಸ್ತೆಯ ಲೆವೆಲ್ಗೆ ನೀವು ದೃಶ್ಯದಲ್ಲಿ ಗಮನಿಸಬಹುದು, ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ. ಈ ರಸ್ತೆ ಏನಿದೆ, ಈ ರಸ್ತೆಗಿಂತ ಪಕ್ಕದಲ್ಲಿರುವಂಥ ಆತ ತೋರಿಸಿರುವ ಜಾಗ ತುಂಬ ಆಳದಲ್ಲಿತ್ತು. ಅದನ್ನು ಲೆವೆಲ್ ಮಾಡಲಿಕ್ಕೆ ತಂದು ಹಾಕಿದ್ದಾರೆ. ಹಾಗಾಗಿ ಆತ ಅದನ್ನು ಈಗ ಕ್ಲೈಮ್ ಮಾಡ್ತಿರುವಂಥದ್ದು ಅಷ್ಟು ಅಡಿಗೆ ಹೋಗಬೇಕಾಗುತ್ತೆ. ಅಂದರೆ 100 ಲೋಡ್ ಮಣ್ಣು ಹಾಕಿದ್ದಾರೆ, ಅದು ಒಂದು ಸುಮಾರು 10-15 ಅಡಿ ಆಳದಲ್ಲಿದೆ. ಮತ್ತೊಂದಷ್ಟು 5 ಅಡಿ ಆಳಕ್ಕೆ ಹೋದರೆ, ಅಂದರೆ 20 ಅಡಿಯಷ್ಟು ಆಳಕ್ಕೆ ಹೋದರೆ ನಾನು ಹೂತಾಕಿರುವಂಥದ್ದು ಸಿಗುತ್ತೆ ಅನ್ನುವಂಥದ್ದನ್ನು ಆತ ಹೇಳ್ಕೊಳ್ತಾ ಇದ್ದಾನೆ. ಆತನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವವರೆಗೂ ಅದನ್ನು ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಆರಂಭದಿಂದಲೂ SIT ಅಧಿಕಾರಿಗಳು ಮಾಡಿದ್ದಾರೆ. ಅದೆಲ್ಲ ಪಾಯಿಂಟ್ಗಳಲ್ಲೂ ಅದೇ ರೀತಿ ಮಾಡಿರುವಂಥದ್ದು. ಆತ ಎಲ್ಲಿಯವರೆಗೆ ಹೇಳ್ತಾನೆ ಅಲ್ಲಿಯವರೆಗೆ ಉತ್ಖನನವನ್ನು ಮಾಡಿದ್ದಾರೆ. ಅಷ್ಟೊಂದು ಆಳಕ್ಕೆ ಹೋಗಿದ್ದಾರೆ. ಮ್ಯಾಕ್ಸಿಮಮ್ ಆಗಿ 6 ಅಡಿಯಷ್ಟು ಆಳಕ್ಕೆ ಎಲ್ಲ ಕಡೆಗಳಲ್ಲಿ ಹೋಗಿದ್ದಾರೆ. ಆದರೆ ಇಲ್ಲಿ ಬಹಳಷ್ಟು ಕುತೂಹಲ ಇದ್ದದ್ದು 16 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು ಹೇಳಿದ್ದಾನೆ. ಹಾಗಾಗಿ ಈ ಸ್ಥಳದಲ್ಲಿ ಹೆಚ್ಚಿನ ಶವಗಳು ಸಿಗುತ್ತೆ, ಅದರ ಕಳೆಬರಗಳು ಸಿಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆತ ಏನೆಲ್ಲ ಹೇಳ್ತಾ ಇದ್ದಾನೆ ಅದಕ್ಕೆಲ್ಲದಕ್ಕೂ ಎಸ್ ಅಂತ ಹೇಳ್ತಾ ಇರುವಂಥ SIT ಅಧಿಕಾರಿಗಳು ಕೊನೆಗೆ ಆತ GPR ಅನ್ನು ತರಬೇಕು ಅಂತ ಹೇಳಿದ್ರು, ಅದಕ್ಕೂ ಒಪ್ಪಿದ್ದಾರೆ. ಆಗ ಆ ಸಂದರ್ಭದಲ್ಲಿ ತಜ್ಞರ ಜೊತೆ SIT ಅಧಿಕಾರಿಗಳು ಮಾತುಕತೆಯನ್ನು ಮಾಡಿ ಚರ್ಚೆಯನ್ನು ಮಾಡಿ ಆ ಬಳಿಕ ಅದಕ್ಕೂ ಒಪ್ಪಿಕೊಂಡಿದ್ದಾರೆ, ಅದನ್ನೂ ತರಿಸಿದ್ದಾರೆ. ಈಗ ಅದರಲ್ಲೂ ಯಾವುದೇ ರೀತಿಯಾದಂಥ ಸುಳಿವು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಆತ ಹೇಳಿದ ರೀತಿಯಲ್ಲಿ 20 ಅಡಿ ಆಳಕ್ಕೆ ಹೋಗಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಆದರೆ ಈಗ ಸದ್ಯ 13 ಅಡಿ ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ನೀರು ಸಿಕ್ಕಿರುವಂಥದ್ದು, ಈ ನೀರು ಸಂಪೂರ್ಣವಾಗಿ ಅದನ್ನು ಹೊರಕ್ಕೆ ಹಾಕಿದ ನಂತರನೇ ಮತ್ತಷ್ಟು ಆಳಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾಕಂತ ಹೇಳಿದರೆ ಅದು ಮಣ್ಣಿನ ಜೊತೆ ನೀರು ಸೇರಿ ಕೆಸರಾಗುತ್ತೆ, ಅದನ್ನು ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಈಗ ಇಷ್ಟರವರೆಗೆ ತೆಗೆದಿರುವಂಥ ಏನು ಮಣ್ಣಿದೆ ಅದು ಎಲ್ಲವೂ ಸಾಫ್ಟ್ ಆಗಿತ್ತು, ಯಾವುದೇ ರೀತಿಯಾದಂಥ ನೀರು ಮಿಶ್ರಣ ಆಗಿರಲಿಲ್ಲ. ಈಗ ಅದು ಕೆಸರಾಗಿ ಪರಿವರ್ತನೆ ಆಗುತ್ತೆ, ಹಾಗಾಗಿ ಅದನ್ನು ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿ ಈಗ ಸದ್ಯದ ಮಟ್ಟಿಗೆ ಪಂಪನ್ನು ತರಲಾಗಿದೆ. ಪಂಪಿನ ಮೂಲಕ ನೀರನ್ನು ಹೊರಗೆ ತೆಗೆಯುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಸಂಪೂರ್ಣವಾಗಿ ಅಷ್ಟು ಇಮಿಡಿಯೇಟ್ ಆಗಿ ನೀರೆಲ್ಲ ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಪಕ್ಕದಲ್ಲೇ ಇರುವಂಥದ್ದು ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ನಲ್ಲಿ ಸಂಪೂರ್ಣವಾಗಿ ನೀರನ್ನು ಸ್ಟೋರೇಜ್ ಮಾಡಲಾಗಿದೆ. ಹಾಗಾಗಿ ನೀರು ಏಕಕಾಲಕ್ಕೆ ಬಹಳಷ್ಟು ವೇಗವಾಗಿ ಈ ಭಾಗಕ್ಕೆ ಬರುವಂಥದ್ದೇ ಸಾಧ್ಯತೆ ಇರುವಂಥದ್ದು. ಸಂಪೂರ್ಣವಾಗಿ ನೇತ್ರಾವತಿ ನದಿ ಹರಿದು ಹೋಗ್ತಾ ಇದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬರುವಂಥ ಸಾಧ್ಯತೆ ಕಡಿಮೆ ಇತ್ತು. ಈಗ ಒಂದು ಕಡೆಯಲ್ಲಿ ಮಳೆಯ ಸಂದರ್ಭದಲ್ಲಿ ಸಾಕಷ್ಟು ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ಜೊತೆಗೆ ಅಲ್ಲಿ ಡ್ಯಾಮ್ನಲ್ಲೂ ನೀರು ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಈ ಭಾಗಕ್ಕೆ ಏನು ಗುಂಡಿಯನ್ನು ತೆಗೆದಿದ್ದಾರೆ ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಅದನ್ನು ತೆಗೆಯುವಂಥ ಪ್ರಯತ್ನಗಳು ನಡೀತಾ ಇದೆ. ಮತ್ತೆ ಅದು ನೀರು ಸಂಪೂರ್ಣವಾಗಿ ಖಾಲಿಯಾದ ಬಳಿಕ ಮತ್ತಷ್ಟು ಅಗಲಕ್ಕೆ, ಮತ್ತಷ್ಟು ಉದ್ದಕ್ಕೆ, ಜೊತೆಗೆ ಮತ್ತಷ್ಟು ಆಳಕ್ಕೆ ಹೋಗಿ ಮಣ್ಣನ್ನು ತೆಗೆಯಬೇಕು ಅನ್ನುವಂಥ ನಿರ್ಧಾರ ಮಾಡಿ ಈಗಾಗಲೇ ಸದ್ಯದ ಮಟ್ಟಿಗೆ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ. ಆದರೂ ಮತ್ತಷ್ಟು ಬೆಳಕಿರುವವರೆಗೂ, ಅಂದರೆ ರಾತ್ರಿ ಆಗುವವರೆಗೂ ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಫೀಟಲ್ಲಿ ಅಗಲ ಮತ್ತು ಉದ್ದದಲ್ಲಿ ಯಾವ ಕಾರಣಕ್ಕಾಗಿ ತೆಗಿತಾ ಇದ್ದಾರೆ ಮಣ್ಣು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಇಷ್ಟೊಂದು ಅಗಾಲದಲ್ಲಿ ಮತ್ತು ಆಳದಲ್ಲಿ ತೆಗೆಯುತ್ತಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿಗೆ ತಂದು ಹಾಕಿರುವಂಥ ಮಣ್ಣೇನಿದೆ ಅದನ್ನೆಲ್ಲವನ್ನು ತೆರವುಗೊಳಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ ಹಾಗೆ ಇದೆ. ಆ ಬಳಿಕ ಇಷ್ಟೊಂದು ಅಗಲದಲ್ಲಿ ಖಾಲಿಯಾದಂಥ ಜಾಗ ಸಿಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ
ಮತ್ತೆ ಈ ಒಂದು ಡ್ರೋನ್ ಮೌಂಟೆಡ್ GPR ಏನಿದೆ ಅದನ್ನು ಬಳಕೆ ಮಾಡಿ ಮತ್ತಷ್ಟು ಆಳದಲ್ಲಿ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕಂತ ಹೇಳಿದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಣ್ಣು ಮಳೆ ನೀರಿನ ಜೊತೆ ತೇವ ಆಗಿರುವಂಥ ಕಾರಣಕ್ಕಾಗಿ ಅಡಿಭಾಗದಲ್ಲಿ ಏನಿದೆ ಅನ್ನುವಂಥದ್ದು ಅಷ್ಟೊಂದು ಈಸಿಯಾಗಿ ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಅಡಿಭಾಗಕ್ಕೆ ಹೋದ ನಂತರ ಈಸಿಯಾಗಿ ಮತ್ತಷ್ಟು ಆಳದಲ್ಲಿರುವಂಥ ವಸ್ತುಗಳು ಏನಾದರೂ ಪತ್ತೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಈಗ ಸದ್ಯದ ಮಟ್ಟಿಗೆ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಆ ಕಾರ್ಯಾಚರಣೆಯನ್ನ ನಿರಂತರವಾಗಿ ಮುಂದುವರಿಸ್ತಾ ಇರುವಂಥದ್ದು. ಈ ರಾತ್ರಿ ಆಗುವವರೆಗೂ ಇವತ್ತು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಒಂದು ವೇಳೆ ಇವತ್ತೇನಾದರೂ ಏನೂ ಆಗದಿದ್ರೆ ಮತ್ತೆ ನಾಳೆ ಈ ಕಾರ್ಯಾಚರಣೆಯನ್ನ ಮತ್ತೆ ಮುಂದುವರಿಸ್ತಾರೆ. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್. ನಿಮ್ಮಲ್ಲ ಮಾಹಿತಿಗೆ ಕತ್ತಲಾದ ನಂತರದಲ್ಲಿ ಅಲ್ಲಿ ಮಾಡಲಿಕ್ಕಾಗಲ್ಲ, ಯಾಕಂದರೆ ವಿದ್ಯುತ್ ಕೂಡ ಕಡಿತ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ. ಮತ್ತು ಸಾಮಾನ್ಯವಾಗಿ ನಾವು ನೋಡ್ತಾ ಬಂದಿದ್ದೀವಿ 12 ದಿನಗಳ ಈ ಕಾರ್ಯಾಚರಣೆಯಲ್ಲಿ ಸಂಜೆ ನಂತರ ಈ ಕಾರ್ಯಾಚರಣೆ ಮುಂದುವರಿಸಿಲ್ಲ. ಹೀಗಾಗಿ ಇದನ್ನು ಮೋಸ್ಟ್ಲಿ ನಾಳೆಗೂ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆ ಇದೆ. ಅದೇ ಸ್ಪಾಟ್ನಲ್ಲಿ ನಾಳೆ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದು ಸದ್ಯದ ಕುತೂಹಲ.